महागणपतये नमः श्री गुरुभ्यो नमः हरि ओम ओम नमः शिवाय ओम नमः शिवाय ओम नमः शिवाय। ಪ್ರಿಯ ವೀಕ್ಷಕರೇ, ಕುಂಭರಾಶಿ ಫೆಬ್ರವರಿ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 17 ಫೆಬ್ರವರಿ 2026 ಮಂಗಳವಾರ ಕೃಷ್ಣ ಪಕ್ಷ ಅಮಾವಾಸ್ಯ ದಿನ ಸೂರ್ಯಗ್ರಹಣ ನಡೀತಾ ಇದೆ. ಈ ಸೂರ್ಯಗ್ರಹಣ ಭಾರತ ದೇಶದಲ್ಲಿ ಕಾಣೋದಿಲ್ಲ. ಕುಂಭರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದು ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಕುಂಭರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ, ಯಾಕೆಂದರೆ ನಿಮ್ಮ ಜನ್ಮ ರಾಶಿಗೆ ಪಂಚಗ್ರಹಗಳು ಸಂಚಾರ ಆಗ್ತಾರೆ. ನೋಡಿ, ತಿಂಗಳು 3ನೇ ತಾರೀಕು ಫೆಬ್ರವರಿ 2026 ಬುಧ ಮಕರ ರಾಶಿಯಿಂದ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ. 5ನೇ ತಾರೀಕು ಫೆಬ್ರವರಿ 2026 ಶುಕ್ರ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. 13 ಫೆಬ್ರವರಿ 2026 ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. 23 ಫೆಬ್ರವರಿ 2026 ಮಂಗಳ ಗ್ರಹ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ಈ 5 ಗ್ರಹಗಳು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಬಹಳ ಜಾಗೃತರಾಗಿರಬೇಕು. ಈಗ ಏನಾಗುತ್ತೆ, ಕುಂಭರಾಶಿ ಜಾತಕರಿಗೆ ಎಲ್ಲ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮ್ಮ ಜನ್ಮ ರಾಶಿಗೆ ಶುಕ್ರ ಬಂದು ರಾಹುನು ಇದ್ದಾಗ ನಿಮಗೆ ತುಂಬ ಆಸೆ, ಮೆಟೀರಿಯಲಿಸ್ಟಿಕ್ ಲೈಫ್, ಪ್ರಾಪಂಚಿಕ ಸುಖ ಅನುಭವಿಸ್ಬೇಕು. ಈಗ ಯಾರನ್ನೋ ಪ್ರೀತಿ ಮಾಡ್ತಾ ಇರ್ತೀರ, ಅವ್ರು ಸಿಗದೇ ಇದ್ದಾಗ ಏನಾಗುತ್ತೆ, ಮೆಂಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಪ್ರಿಯತಮ ಆಗಿರ್ಬೋದು, ಪ್ರಿಯತಮೆ ಆಗಿರ್ಬೋದು. ಪುರುಷರಾಗಿದ್ದರೆ ಪ್ರಿಯತಮೆ, ಸ್ತ್ರೀ ಜಾತಕರಾಗಿದ್ದರೆ ಪ್ರಿಯತಮ. ಇವ್ರು ಯಾರು ಸಿಗದೇ ಇದ್ದಾಗ ನೋವು. ಒಳ್ಳೆ ಬಟ್ಟೆ ಹಾಕೋಬೇಕು ಅಂತ ಆಸೆ ಇರುತ್ತೆ, ಹಾಕೊಳ್ಳೋಕ್ಕೇನೂ ಆಗಲ್ಲ. ಒಳ್ಳೆ ಕಾರಲ್ಲಿ ಓಡಾಡಬೇಕು ಅನಿಸುತ್ತೆ, ಅದಾಗಲ್ಲ. ಏನೋ ಒಂದು ಮಾಡಬೇಕು ಅನಿಸುತ್ತೆ, ಅದರೆಲ್ಲ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಏನು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಶುಕ್ರ ನಿಮಗೆ ಯೋಗಕಾರಕ. ಕುಂಭ, ಮೀನ, ಮೇಷ, ವೃಷಭ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ. ಹಾಗಾದರೆ ಶುಕ್ರ ಏನು ಫಲವನ್ನು ಕೊಡ್ತಾನೆ, ನಿಮ್ಮ ಜನ್ಮ ರಾಶಿಗೆ ಬಂದಾಗ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ಳುವಂಥ ಯೋಗ ಕೊಡ್ತಾನೆ. ಆದರೆ ಅತಿ ಆಸೆ ಬೇಡ. ರಾಹು ಅಲ್ಲಿರೋದ್ರಿಂದ ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ, ನೀಟಾಗಿರ್ರಿ. ನೀವು ಚೆನ್ನಾಗಿರಬಾರ್ದು ಅಂತಲ್ಲ, ಒಳ್ಳೊಳ್ಳೆ ಮ್ಯೂಸಿಕ್ಕು, ಡ್ಯಾನ್ಸು ಮಾಡಬೇಕು. ಕೆಲವರು ಡ್ಯಾನ್ಸ್ ಮಾಡ್ತೀರಾ, ಮ್ಯೂಸಿಕ್ ಮಾಡಿ ರೀಲ್ಸ್ ಎಲ್ಲ ಮಾಡ್ತೀರಾ, ಒಳ್ಳೆ ದುಡ್ಡನ್ನು ಮಾಡ್ತೀರಾ. ಯಾರು ಫ್ಯಾನ್ಸಿ ಸ್ಟೋರ್ ನಡೆಸ್ತಾ ಇದ್ದೀರಾ, ದುಡ್ಡು ಲಾಭ ಆಗುತ್ತೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಿಗೆ ಅನುಕೂಲಗಳಾಗುತ್ತೆ. ಒಳ್ಳೊಳ್ಳೆ ಹಾಡುಗಾರರಿಗೆ ಒಳ್ಳೆ ಧನಲಾಭ ಆಗುತ್ತೆ. ಚಿನ್ನದ ವ್ಯಾಪಾರಿಗಳಿಗೆ ಈ ತಿಂಗಳು ಒಳ್ಳೆ ಲಾಭ ಆಗುತ್ತೆ. ಮದ್ಯ ವ್ಯಾಪಾರಸ್ಥರಿಗೆ ಅನುಕೂಲಗಳಾಗುತ್ತೆ. ಕೆಲವರು ಮ್ಯಾರೇಜ್ಗಳಲ್ಲಿ ಮ್ಯಾರೇಜ್ ಹಾಲ್ಗಳನ್ನು ಅಥವಾ ಮ್ಯಾರೇಜ್ಗೆ ಎಲ್ಲ ವ್ಯವಸ್ಥೆಗಳು ಮಾಡುವಂತಹ ಕುಂಭರಾಶಿ ಜಾತಕರು, ಅಲ್ಲಿ ಬೇರೆ ಬೇರೆ ಡೆಕೋರೇಷನ್ನು ಅದೆಲ್ಲ ಮಾಡುವಂಥ ಕೆಲಸಗಳಿರುತ್ತೆ. ಅಂಥವ್ರಿಗೆಲ್ಲ ಅನುಕೂಲಗಳಾಗುತ್ತೆ. ಕೆಲವರು ವಧುನ ವರನ ರೆಡಿ ಮಾಡುವಂಥದ್ದು, ಬ್ಯೂಟಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡುವಂಥವ್ರಿಗೆ ಕುಂಭರಾಶಿ ಜಾತಕರಿಗೆ ಅನುಕೂಲಗಳಾಗುತ್ತೆ. ಆದರೆ ಏನೇನು ಕುಂಭರಾಶಿ ಜಾತಕರಿಗೆ ತೊಂದರೆಗಳಾಗ್ಬೋದು ಅಂದಾಗ ಬಂಧುಗಳೇ ನಿಮಗೆ ತೊಂದರೆಗಳನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಅದಕ್ಕೆ ಬಂಧುಗಳ ವಿಚಾರದಲ್ಲಿ, ಸೋದರ ಮಾವನ ವಿಚಾರದಲ್ಲಿ ಬಹಳ ಎಚ್ಚರವಾಗಿರಬೇಕು. ಕುಂಭರಾಶಿ ಜಾತಕರಿಗೆ ಕುಂಭ, ಮೀನ, ಮೇಷ, ವೃಷಭ, ಮಿಥುನ ಪಂಚಮಾಧಿಪತಿ. ಎಲ್ಲಂದ್ರಲ್ಲೇ ಹಣ ಹೂಡಿಕೆ ಮಾಡಿದ್ರೆ ಹಣ ಕಳ್ಕೊತೀರಾ. ಯಾರಾದರೂ ಆಸೆ ತೋರಿಸ್ಬಿಟ್ರು, ದುಡ್ಡು ಇಷ್ಟಕ್ಕೆ ಇಷ್ಟ ಆಗೋಗುತ್ತೆ, ನೀವು 1 ಲಕ್ಷ ಹಾಕಿ, ನಿಮಗೆ ಮುಂದಿನ ತಿಂಗಳು 2 ಲಕ್ಷ, 2ನೇ ತಿಂಗಳು 10 ಲಕ್ಷ ಅಂದರು. ನೀವು ದುಡ್ಡು ಕಟ್ಟ್ರಿ, ಲಕ್ಷನೋ ಕೋಟಿನೋ ಗೊತ್ತಿಲ್ಲ, ನೀವೇನೋ ಹಣ ಕೊಟ್ರಿ, ಹಣವನ್ನು ಕಳ್ಕೊಂಡ್ರಿ. ಶೇರ್ ಮಾರ್ಕೆಟಲ್ಲಿ ಹಾಕಬೇಡಿ, ಟ್ರೇಡಿಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಶೇರ್ ಮಾರ್ಕೆಟಲ್ಲಿ ಅಂದರೆ ಲಾಂಗ್ ಟರ್ಮ್ಗೆ ನಿಮ್ಮ ಮನಸ್ಸಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಟ್ರೇಡಿಂಗ್ ಎಲ್ಲ ಹೋಗಬಾರ್ದು. ಈ ತಿಂಗಳು ಟ್ರೇಡಿಂಗ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ಈ ತಿಂಗಳಲ್ಲಿ ಮಾತ್ರ ಲಾಸ್ ಆಗುವಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾರಾದರೂ ಪುಸ್ತಕಗಳನ್ನ ಪಬ್ಲಿಷ್ ಮಾಡಬೇಕು ಅಂದರೆ ಈ ತಿಂಗಳಲ್ಲಿ ಪಬ್ಲಿಷ್ ಮಾಡಿಬಿಡಿ. ಯಾರೋ ಕಾಮಿಡಿಗಳು, ಆ್ಯಕ್ಟಿಂಗ್ ಎಲ್ಲ ಮಾಡ್ತೀರಾ, ಅದೆಲ್ಲ ತುಂಬ ರೀಲ್ಸು ಚೆನ್ನಾಗಿ ಓಡದೆ ನಿಮಗೆ ಬೇಜಾರಾಗುವಂತಹ ಸಾಧ್ಯತೆಗಳಿರುತ್ತೆ. ಲಾಯರ್ಗಳಿಗೂ ಕೂಡ ಕಸ್ಟಮರ್ಸು, ಯಾರು ಕ್ಲೈಂಟ್ಗಳು ಬರ್ತಾ ಇಲ್ವಲ್ಲ ಅಂತೇಳಿ ಚಿಂತೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಕುಂಭರಾಶಿ ಜಾತಕರಿಗೆ.
ಸೂರ್ಯ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಕಣ್ಣುಗಳಿಗೆ ತೊಂದರೆ ಆಗ್ಬೋದು. ಕೆಲವರಿಗೆ ಬಲಗಣ್ಣು ತೊಂದರೆ ಆಗುತ್ತೆ, ಕೆಲವರಿಗೆ ಎಡಗಣ್ಣಲ್ಲಿ ತೊಂದರೆ ಆಗುತ್ತೆ, ಕೆಲವರಿಗೆ ತಲೆಯಲ್ಲಿ ಕೂದಲುಗಳು ಉದುರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕುಂಭರಾಶಿ ಜಾತಕರು ಬಹಳ ಟೆನ್ಷನ್ ಅನ್ನು ತಗೋಬೇಡಿ. ಆರೋಗ್ಯಂ ಪ್ರದದಾತುನೋ ದಿನಕರಃ. ಸೂರ್ಯನನ್ನ ಬೆಳಿಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮೊದಲೇ ನೀವು ಬೆಳಿಗ್ಗೆ ಎದ್ದೇಳೋದನ್ನು ಕಲ್ತ್ಕೊಳ್ಳಿ. ಸೂರ್ಯೋದಯ ಆದಮೇಲೆ ಎದ್ದೇಳೋದು ಅಷ್ಟು ಉತ್ತಮವಲ್ಲ. ಸೂರ್ಯನು ಕೂಡ ಶಿವಫಲ ಕೊಡಲ್ಲ, ರಕ್ತ ಕೆಡುವಂತಹ ಸಾಧ್ಯತೆಗಳಿದೆ. ಕೋಪವನ್ನು ಮಾಡ್ಕೋಬೇಡಿ. ನೀವು ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋವಿನಯನಾಶನಃ. ನಾನು ಅಂತ ಅಹಂಕಾರ ಪಡೋದು, ಕೋಪ ಮಾಡ್ಕೊಳ್ಳೋದು ಇವೆಲ್ಲ ನಿಮ್ಮ ಹತೋಟಿನಲ್ಲಿದ್ದಾಗ ಯಾವುದು ನೆಗೆಟಿವ್ ಎಫೆಕ್ಟ್ ಆಗಲ್ಲ. ನೀವು ಕೋಪ ಮಾಡ್ಕೊಳ್ಳೋದು, ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ಕೂಡ ತೊಂದರೆಗಳಾಗುವಂಥದ್ದು, ರಕ್ತ ಕೆಡುವಂಥದ್ದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಕುಂಭರಾಶಿ ಜಾತಕರು ಫೆಬ್ರವರಿ 2026 ಜಾಗ್ರತೆ, ಅಟೆನ್ಷನ್ ಪ್ಲೀಸ್ ಅಂತ ಹೇಳ್ತಿದ್ದೀನಿ. ನೀವೆಲ್ಲ ಓಂ ರುದ್ರಾಯ ನಮಃ ಅಂತೇಳಿ ರುದ್ರಾಭಿಷೇಕವನ್ನು ಮಾಡಿಸಿ ಶಿವನ ಕೃಪಾ ಕಟಾಕ್ಷಗೆ ಪಾತ್ರರಾಗಿ. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.